ವೆಲ್ಕಮ್ ಟು ವೀಣಾ ಡಿಸೈನ್ಸ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಡಿಸೈನ್ ಮಾಡೋಣ. 6 ಎಳೆ ದಾರ ತಗೊಂಡಿದ್ದೀನಿ. ಈ ಥರ ಗಂಟು ಹಾಕ್ಕೋಬೇಕು. ಇದು ಪೀಸ್ ತಗೊಂಡಿದ್ದೀನಿ ನಾನು, ಲೇಸು. ಬ್ಯಾಕ್ ಸೈಡ್ ಇಟ್ಕೋಬೇಕು. ನಾನು ಯಾವ ರೀತಿ ಮಾಡ್ತೀನೋ ಅದೇ ಥರ ಸೀರೆಗೆ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು 2 ಚೈನ್ಸ್ ಹಾಕ್ಕೊಳ್ಳೋಣ. ಅದರ ಪಕ್ಕದಲ್ಲೇ ಡಬಲ್ ಕ್ರೋಶ ಹಾಕ್ಕೊಂಡು ಹೋಗೋಣ. 6 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಆ 2 ಚೈನ್ಸನ್ನು ಕನ್ಸಿಡರ್ ಮಾಡಿಕೊಂಡು 7 ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ, ಆ 2 ಚೈನ್ಸು ಕನ್ಸಿಡರ್ ಮಾಡಿಕೊಂಡು 7 ಡಬಲ್ ಕ್ರೋಶ ಆಯಿತು. ಈಗ 3 ಚೈನ್ಸ್ ಹಾಕ್ಕೋಬೇಕು. 3 ಚೈನ್ಸ್ ಹಾಕ್ಕೊಂಡ್ಮೇಲೆ ಮತ್ತೆ ಈಗ 7 ಡಬಲ್ ಕ್ರೋಶ ಹಾಕ್ಕೋಬೇಕು. ಅದೆಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ 7 ಡಬಲ್ ಕ್ರೋಶ ಹಾಕ್ಕೋಬೇಕು. ನೋಡಿ, 7 ಡಬಲ್ ಕ್ರೋಶ ಆಯಿತು. ಈಗ ಒಂದು ಬೀಡ್ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಬೀಡ್ ತಗೊಂಡಿದ್ದೀನಿ ನಾನು. ಬೀಡ್ ಹಾಕ್ಕೊಂಡು ಬೀಡ್ಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದಾದಮೇಲೆ ಅದೆಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ 7 ಡಬಲ್ ಕ್ರೋಶ ಹಾಕ್ಕೊಂಡು ಹೋಗೋಣ.
ನೋಡಿ 7 ಡಬಲ್ ಕ್ರೋಶಾ ಆಯಿತು. ಈಗ 3 ಚೈನ್ಸ್ ಹಾಕ್ಕೊಳ್ಳೋಣ. ಮತ್ತು ಈಗ ಅದೆಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ 7 ಡಬಲ್ ಕ್ರೋಶಾ ಹಾಕ್ಕೊಳ್ಳೋಣ. ಒಂದು ಬೀಡ್ ಹಾಕ್ಕೋಬೇಕು, ಒಂದು ಕುಚ್ಚಿಗೆ 3 ಚೈನ್ ಹಾಕ್ಕೋಬೇಕು. ಈಗ ಒಂದು ಬೀಡ್ ಹಾಕ್ಕೋಬೇಕು. ನೋಡಿ ಬೀಡ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಡಬಲ್ ಕ್ರೋಶಾ ಹಾಕ್ಕೊಂಡು ಹೋಗಬೇಕು. ನೋಡಿ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಕೊನೆಯಲ್ಲಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಕೊನೆವರೆಗೂ ಹಾಕಿದ್ದೀನಿ. ನಾನು ಥ್ರೆಡ್ ಕಟ್ ಮಾಡ್ಕೊತಾ ಇಲ್ಲ, ಟರ್ನ್ ಮಾಡ್ಕೊತಾ ಇದ್ದೀನಿ. ನೀವು ಸೀರೆಗೆ ಮಾಡಿದ್ರೆ ಸೇಮ್ ಇದೇ ಥರ ಮಾಡಿ. ಮೇಲೆ ಕಾಣಿಸ್ತಾ ಇದೆಯಲ್ಲ ಚೈನ್ಸು, ಅದರೊಳಗಡೆ ಸಿಂಗಲ್ ನಾಟ್ಸ್ ಹಾಕ್ಕೊಂಡು ಹೋಗಬೇಕು ಫುಲ್ಲು. ಚೈನ್ ಮೇಲೆ ನೋಡಿ ಈ ಥರ ಹಾಕ್ಕೊತಾ ಇದ್ದೀನಿ ನಾನು ಸಿಂಗಲ್ ನಾಟು. 3 ಚೈನ್ಸ್ ಹಾಕಿದ್ರಲ್ಲ ಅದಕ್ಕೆ 3 ನಾಟ್ಸ್ ಹಾಕ್ಕೊಂಡೆ. ನೋಡಿ ಬೀಡ್ ಪಕ್ಕದವರೆಗೂ ಹಾಕಿದ್ದೀನಿ ಸಿಂಗಲ್ ನಾಟ್ಸು. ಈಗ ಬೀಡ್ ಮೇಲೆ 5 ಚೈನ್ ಹಾಕ್ಕೋಬೇಕು. ಬೀಡ್ ಪಕ್ಕದಲ್ಲೇ ಮತ್ತೆ ಸಿಂಗಲ್ ನಾಟ್ ಮಾಡ್ಕೋಬೇಕು. ಅಲ್ಲಿಂದ ಕಂಟಿನ್ಯೂಸ್ಸು ಸಿಂಗಲ್ ನಾಟ್ಸ್ ಹಾಕ್ಕೊಂಡು ಹೋಗಬೇಕು.
ನೋಡಿ ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೋಡಿ ಕೊನೆವರೆಗೂ ಮಾಡಿದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಟರ್ನ್ ಮಾಡ್ಕೊತೀನಿ. ಸ್ಟಾರ್ಟಿಂಗ್ ನಾವು ಎಲ್ಲಿಂದ ಹಾಕಿದ್ರಿ ಅಲ್ಲಿಂದನೇ ಇನ್ನೊಂದು ಕಲರ್ ತಗೊಂಡು ಮಾಡ್ತೀನಿ. ನೋಡಿ ಈ ಕಲರ್ ತೊಗೊಂಡಿದ್ದೀನಿ, ಯೆಲ್ಲೋ ಕಲರು. ಫಸ್ಟು ನಾನು ಪಿಂಕ್ ಕಲರ್ ಹಾಕ್ತೆ, ಈಗ ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ. ಫಸ್ಟು ಚೈನಲ್ಲಿ ನಾವು ಥ್ರೆಡ್ನ ತಗೊಂಡು ಲಾಕ್ ಮಾಡ್ಕೋಬೇಕು. ಇದು ಸಹ ನಾನು ಗಂಟು ಹಾಕ್ಕೊಂಡಿದ್ದೀನಿ ಥ್ರೆಡ್ಡು. ಇದೂ ಸಿಂಗಲ್ ನಾಟ್ಸ್ ಹಾಕ್ಕೊಂಡು ಹೋಗಬೇಕು. ತ್ರೀ ಚೈನ್ಸ್ ಮೇಲೇನೂ ಸಿಂಗಲ್ ನಾಟ್ ಹಾಕ್ಕೊಂಡು ಹೋಗಬೇಕು. ಇದು ಇದ್ರ ಮೇಲೆ ಹಾಕ್ಕೊಂಡು ಹೋಗ್ತೀನಿ, ಅಲ್ಲಿ ಚೈನ್ಸ್ ಕಾಣಿಸ್ತಾ ಇದೆಯಲ್ಲ ಅದರ ಮೇಲೆ ಸಿಂಗಲ್ ನಾಟ್ ಹಾಕ್ಕೊಂಡು ಹೋಗ್ತೀನಿ. ನೋಡಿ ಇಲ್ಲಿ 3 ಚೈನ್ಸ್ ಬಿಟ್ಬಿಡ್ಬೇಕು ಅಲ್ಲಿ ಬೀಡ್ ಪಕ್ಕದಲ್ಲಿ. ಇಲ್ಲಿಂದ ನಾವು ಬೀಡ್ ಮೇಲೆ ಇದೆಯಲ್ಲ ಚೈನು, ಆ ಚೈನಿಗೆ ನಾವು ಟ್ರಿಬಲ್ ಕ್ರೋಶ ಹಾಕ್ಕೊಂಡು ಹೋಗಬೇಕು. ಟ್ರಿಬಲ್ ಕ್ರೋಶ ಆದಮೇಲೆ 3 ಚೈನ್ಸ್ ಹಾಕ್ಕೋಬೇಕು. ಚೈನ್ಸ್ ಹಾಕ್ಕೊಂಡು ನಾವು ತ್ರಿಬಲ್ ಕ್ರೋಶ ಹಾಕಿದ್ರಲ್ಲ ಆ ತ್ರಿಬಲ್ ಕ್ರೋಶ ಕಂಬಕ್ಕೆ ನಾವು ಲಾಕ್ ಮಾಡ್ಕೋಬೇಕು. ಮತ್ತು ಈಗ ಎರಡರಲ್ಲಿ ಒಂದು ಇದು ತ್ರಿಬಲ್ ಕ್ರೋಶ. ಈಗ 3 ಚೈನ್ಸ್ ಹಾಕ್ಕೋಬೇಕು. ಈಗ ತ್ರಿಬಲ್ ಕ್ರೋಶ ಕಂಬಕ್ಕೆ ನಾವು ಲಾಕ್ ಮಾಡ್ಕೋಬೇಕು. ಕಂಬ ಅಂತಾರೆ, ತ್ರಿಬಲ್ ಕ್ರೋಶ ಅಂತಾರೆ. ನೋಡಿ ಆರ್ಚ್ ಫುಲ್ಲು ಇದೇ ಥರ ಹಾಕ್ಕೊಂಡು ಹೋಗಬೇಕು. ಇದು ಫುಲ್ ಹಾಕಿ ನಾನು ತೋರಿಸ್ತೀನಿ ನಿಮಗೆ. ನೋಡಿ ಫುಲ್ ಹಾಕಿದ್ದೀನಿ, 9 ತ್ರಿಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ನೋಡಿ ಕೌಂಟ್ ಮಾಡ್ತಾ ಇದ್ದೀನಿ, 9 ಇದೆ. ಇಲ್ಲೂ ಸಹ 3 ಚೈನ್ ಬಿಟ್ಟು 4th ಚೈನಿಗೆ ಲಾಕ್ ಮಾಡ್ಕೋಬೇಕು. ಸೇಮ್ ಇದೇ ಥರ ಮಾಡಬೇಕು. ಇನ್ನೆಲ್ಲ ಸಿಂಗಲ್ ನಾಟ್ಸ್ ಹಾಕ್ಕೊಂಡು ಹೋಗಬೇಕು.
ನೋಡಿ ಇದೇ ಥರ ಮಾಡ್ಕೊಂಡು ಹೋಗಬೇಕು ಎಲ್ಲ. ಕೊನೆಯಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ ಫುಲ್ ಹಾಕಿದ್ದೀನಿ, ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡಿದ್ದೀನಿ. ಇಲ್ಲೆಲ್ಲ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ನಿಮಗೆ. ನೋಡಿ ಕುಚ್ಚು ಕಟ್ಟಿದ್ದೀನಿ ನಾನು. ಬ್ಯಾಕ್ ಸೈಡ್ ಅದು ಗ್ಲೂ ಹಾಕ್ಕೊಂಡು ಅಂಟಿಸಿದ್ದೀನಿ. ನಾನು ಯಾವ ರೀತಿ ಮಾಡಿದ್ದೀನೋ ಅದೇ ರೀತಿ ನೀವು ಮಾಡ್ಕೊಳ್ಳಿ ಸೀರೆಗೆ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.